सुरभारती तव चरणं प्रणमामि ललितकलामयि ज्ञानविभामयि वीणा पुस्तकधारिणी मतिरास्ताम्नो तव पदकमले मतिरास्ताम्नो तव पदकमले आयकुण्ठादिपहारिणी जय जय हे भगवती सुरभारती तव चरणं प्रणमामि तव चरणं प्रणमामि तव चरणं प्रणमाम्यहम्। ಧನ್ಯವಾದಗಳು. ಈ ದೇಶದ ಜೀವಾಳ ದೇವರನ್ನು ಕುರಿತು ಪ್ರಾರ್ಥನಾ ಗೀತೆಯಲ್ಲಿ ಸ್ಮರಿಸಲು ಬರುತ್ತಿದ್ದಾರೆ ಉಮರ್ ಪಾಷಾ, 7ನೇ ತರಗತಿ. अस्सलामु अलैकुम वरहमतुल्लाहि वबरकातुहू। अऊज़ु बिल्लाहि मिनश शैतानिर रजीम। बिस्मिल्लाहिर रहमानिर रहीम। सूरत तीन वत्तीनि वज़्ज़ैतून वतूरि सीनीन وهذا البلد الأمين لقد خلقنا الإنسان في أحسن تقويم ثم رددناه أسفل سافلين إلا الذين آمنوا وعملوا الصالحات فلهم أجر غير ممنون فما يكذبك بعد بالدين أليس الله بأحكم الحاكمين صدق الله العظيم. ಧನ್ಯವಾದಗಳು ಉಮರ್ ಪಾಷಾ. ಅಚ್ಚೋಣ ಪ್ರೀತಿಯ ಹಣತೆ, ನಮ್ಮ ಮನೆ ಮನಸ್ಸುಗಳ ಪ್ರೀತಿಯ ಆದರತೆ. ಅತಿಥಿ ಸತ್ಕಾರವೇ ನಮ್ಮ ಮೊದಲ ಆದ್ಯತೆ. ಅದಕ್ಕಾಗಿ ಸ್ವಾಗತದ ಮುನ್ನುಡಿಯಾಗಿದೆ. ಈ ಸಮಾರಂಭದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಅತಿಥಿ ಮಹೋದಯರನ್ನ ಹೃದಯ ತುಂಬಿ ಸ್ವಾಗತಿಸಲು ಬರುತ್ತಿದ್ದಾರೆ ನಮ್ಮ ಶಾಲೆಯ ಕನ್ನಡ ಭಾಷಾ ಶಿಕ್ಷಕರಾದ ಜಗದೀಶ್ ಕೇಶಿರವರು. ಆಯುಷಃ ಕ್ಷಣ ಏಕೋಪಿ ಸರ್ವರತ್ನೈರ್ನ ಲಭ್ಯತೆ ನಿಯತೆ ಸ ವೃಥಯೇನ ಪ್ರಮಾದಃ ಸುಮಹಾನಃ. ಇದರ ಭಾವ ಹೀಗಿದೆ: ಸಕಲ ಐಶ್ವರ್ಯಗಳನ್ನು ಕೊಟ್ಟರೂ ನಾವು ಒಂದು ಕ್ಷಣವನ್ನು ಕೂಡ ಮರಳಿ ಪಡೆಯಲಾರೆವು. ಆದ್ದರಿಂದ ಸಮಯವನ್ನು ವೃಥಾ ವ್ಯಯ ಮಾಡುವುದು ದೊಡ್ಡ ಪ್ರಮಾದವೇ ಸರಿ. ಸಮಯದ ಮಹತ್ವವನ್ನು ತಿಳಿಸುವ ಈ ಶ್ಲೋಕವನ್ನು ಸ್ಮರಿಸುತ್ತಾ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲರಿಗೂ ಶುಭ ಮಧ್ಯಾಹ್ನ. ಮೌಲಾನಾ ಆಜಾದ್ ಮಾದರಿ ಶಾಲೆ ಮತ್ತು ಪದವಿ ಪೂರ್ವ ಕಾಲೇಜು ಇಲ್ಲಿ ಶಾಲಾ ವಾರ್ಷಿಕೋತ್ಸವ ಮತ್ತು 10ನೇ ತರಗತಿ ಮಕ್ಕಳಿಗೆ ಬೀಳ್ಕೊಡುಗೆ ಸಮಾರಂಭವನ್ನು ಹಮ್ಮಿಕೊಂಡಿದ್ದು, ಇಲ್ಲಿಗೆ ಆಗಮಿಸಿರುವಂತಹ ಎಲ್ಲ ಗಣ್ಯರು ಮತ್ತು ಅತಿಥಿಯರನ್ನ ಸ್ವಾಗತಿಸುವಂತಹ ಭಾಗ್ಯ ಇಂದು ನನ್ನದಾಗಿದೆ. ಮೊದಲನೆಯದಾಗಿ ಉದ್ಘಾಟಕರಾಗಿ ಆಗಮಿಸಿರುವಂತಹ ಶ್ರೀಮತಿ ಶಿಲ್ಪಾ ಕೆ ಮೇಡಂ, ಜಿಲ್ಲಾ ಅಧಿಕಾರಿಗಳು, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ, ಮೈಸೂರು. ಗಣ್ಯರಿಗೆ ಕಾರ್ಯಕ್ರಮಕ್ಕೆ ವೈಯಕ್ತಿಕವಾಗಿ ಹಾಗೂ ಶಾಲೆಯ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತೇನೆ. ಸ್ವಾಗತಗಳು ಮೇಡಂ. ಹಾಗೆ ಮತ್ತೊಬ್ಬ ಗಣ್ಯರು ಶ್ರೀಯುತ ನಾಸಿರುದ್ದೀನ್ ಬಾಬು ಸರ್, ಮಾಜಿ ಕಾರ್ಪೊರೇಟರ್ ಹಾಗೂ ರಾಜಕೀಯ ಮುಖಂಡರು, ಲಷ್ಕರ್ ಮೊಹಲ್ಲಾ, ಮೈಸೂರು. ಇವರ ಘನ ಉಪಸ್ಥಿತರಾಗಿ ವೇದಿಕೆಯನ್ನ ಹಂಚಿಕೊಂಡಿರ್ತಾರೆ. ಇವರಿಗೆ ವೈಯಕ್ತಿಕವಾಗಿ ಹಾಗೂ ಶಾಲೆಯ ಪರವಾಗಿ ಸ್ವಾಗತವನ್ನ ಬಯಸುತ್ತೇನೆ. ಸ್ವಾಗತಗಳು ಸರ್. ಶ್ರೀಯುತ ಸುನಿಲ್ ಕುಮಾರ್ ಸರ್, ಪ್ರಾಂಶುಪಾಲರು, ಮೌಲಾನಾ ಆಜಾದ್ ಮಾದರಿ ಶಾಲೆ ಮತ್ತು ಪದವಿ ಪೂರ್ವ ಕಾಲೇಜು. ಇವರು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ. ಇವರಿಗೆ ವೈಯಕ್ತಿಕವಾಗಿ ಹಾಗೂ ಶಾಲೆಯ ಪರವಾಗಿ
ಸ್ವಾಗತವನ್ನು ಬಯಸುತ್ತೇನೆ. ಮತ್ತೋರ್ವ ಗಣ್ಯರಾದಂತಹ ಶ್ರೀಯುತ ಲಿಂಗರಾಜು ಕೆಎಂ ಸರ್, ಸಹಾಯಕ ನಿರ್ದೇಶಕರು, PM ಪೋಷಣ್ ಅಭಿಯಾನ, ಉತ್ತರ ವಲಯ, ಮೈಸೂರು. ಇವರು ಮುಖ್ಯ ಅತಿಥಿಗಳಾಗಿ ನಮ್ಮ ಕಾರ್ಯಕ್ರಮದಲ್ಲಿ ವೇದಿಕೆಯನ್ನ ಹಂಚಿಕೊಂಡಿದ್ದಾರೆ. ಇವರಿಗೆ ವೈಯಕ್ತಿಕವಾಗಿ ಹಾಗೂ ಶಾಲೆಯ ಪರವಾಗಿ ಸ್ವಾಗತವನ್ನು ಕೋರ ಬಯಸುತ್ತೇನೆ. ಸ್ವಾಗತಗಳು ಸರ್. ಶ್ರೀಮತಿ ಅನಸೂಯ ಕೆ ಮೇಡಮ್ ಅವರು, ಮೌಲ್ಯನಾಜಾದ್ ಮಾದರಿ ಶಾಲೆ, ಭರತ್ ನಗರ, ಮೈಸೂರು. ಇವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಾರೆ. ಇವರಿಗೆ ವೈಯಕ್ತಿಕವಾಗಿ ಹಾಗೂ ಶಾಲೆಯ ಪರವಾಗಿ ಸ್ವಾಗತವನ್ನು ಕೋರ ಬಯಸುತ್ತೇನೆ. ಸ್ವಾಗತಗಳು ಮೇಡಮ್. ಹಾಗೆ ಕಾರ್ಯಕ್ರಮಕ್ಕೆ ನಮ್ಮ ಇಲಾಖೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಜಿಲ್ಲಾ ಕಚೇರಿಯ ಎಲ್ಲ ಸಿಬ್ಬಂದಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಾರೆ. ಅವರು ಕೂಡ ಶಾಲೆಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಸ್ವಾಗತವನ್ನು ಕೋರ್ತೇನೆ. ಈ ಕಾರ್ಯಕ್ರಮಕ್ಕೆ ಎಲ್ಲ ಪೋಷಕರು ಮತ್ತೆ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಆಗಮಿಸಿರ್ತಾರೆ. ಎಲ್ಲರಿಗೂ ಶಾಲೆ ಹಾಗೂ ವೈಯಕ್ತಿಕವಾಗಿ ಸ್ವಾಗತವನ್ನು ಕೋರ್ತಾ ನನ್ನ ಸ್ವಾಗತ ಭಾಷಣವನ್ನ ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಬಹಳ ವಿಜೃಂಭಣೆಯಿಂದ ಸ್ವಾಗತವನ್ನು ಕೋರಿದಂತಹ ನನ್ನ ಆತ್ಮೀಯ ಗೆಳೆಯ ಜಗದೀಶ್ ಸರ್ ಅವರಿಗೆ ಧನ್ಯವಾದಗಳು. ಮತ್ತು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ತಮ್ಮೂ ಕೂಡ ಸ್ವಾಗತವನ್ನು ಕೋರುತ್ತೇನೆ ಸರ್. ಉದ್ಘಾಟಕರಾಗಿ ಆಗಮಿಸಿರುವಂತಹ ಶ್ರೀಮತಿ ಶಿಲ್ಪಾ ಮೇಡಮ್, ಜಿಲ್ಲಾ ಅಧಿಕಾರಿಗಳು, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಮೈಸೂರು, ಮತ್ತು ಎಲ್ಲ ಅತಿಥಿ ಮಹೋದಯರು ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಈ ಉದ್ಘಾಟನಾ ಕಾರ್ಯಕ್ರಮವು ಗಿಡಕ್ಕೆ ನೀರೆನ್ನುವ ಮುಖೇನ ಕಾರ್ಯಕ್ರಮಕ್ಕೆ ಅಧಿಕೃತವಾಗಿ ಚಾಲನೆಯನ್ನು ನೀಡಬೇಕೆಂದು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರನ್ನ ಮತ್ತೊಮ್ಮೆ ಕೇಳಿಕೊಳ್ಳುತ್ತೇನೆ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ನನ್ನ ಪ್ರೀತಿ ಪಾತ್ರರಾಗಿರ್ತಕ್ಕಂಥ ಗಣ್ಯರೇ, ಉದ್ಘಾಟನೆಯನ್ನ ಚಾಲನೆ ನೀಡೋದಕ್ಕೆ ಮತ್ತೊಮ್ಮೆ ವೈಯಕ್ತಿಕವಾಗಿ ಹಾಗೂ ಶಾಲೆಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಇಂದಿನಿಂದ ಇಲ್ಲಿಯವರೆಗೆ ನಮ್ಮ ಈ ಹಾದಿಯ ಅವಲೋಕನ, ಜಯ ದಿಗ್ವಿಜಯದ ಪ್ರಗತಿಯ ಸಿಂಹಾವಲೋಕನ, ವರ್ತಮಾನದೊಂದಿಗೆ ಭೂತಕಾಲದ ಸಂಕಲನವೇ ಈ ನಮ್ಮ ವರದಿ ವಾಚನ. ಶಾಲಾ ಶೈಕ್ಷಣಿಕ ವರದಿಯನ್ನು ಮಂಡನೆ ಮಾಡಲು ಬರುತ್ತಿದ್ದಾರೆ ಉರ್ದು ಭಾಷಾ ಶಿಕ್ಷಕರಾದಂತಹ ರೇಷ್ಮಾ ಸುಲ್ತಾನ ಮೇಡಮ್ ರವರು. Assalamu alaikum. A very good afternoon one and all present here. I once again heartily welcome you to the annual day and 10th standard farewell celebration of Government Maulana Azad Model School, Lashkar Mahalla, Mysore. I am very honored to have this opportunity to present you the annual report which shows the achievements and glories of our school. We have always been committed to create a healthy environment in the school which helps the young minds to blossom and provide a platform for individual thinking and holistic development of the child's personality. We set standards and goals for ourselves and strive to achieve them, be it in the area of academics, sports, discipline, leadership and more. So firstly, academics. Learning gives us creativity. Creativity leads to thinking. Thinking provides knowledge and knowledge makes you great. So we are very happy to announce that our school attained 94.3% result with 2 distinction students in the year 2023-24, namely Mohammad
Faisal Pasha and Siddiqa Banu RY. So none of these achievements would have been possible without the single-minded commitment and dedicated care of our teachers. And here we are also constantly encouraged by parents and well-wishers who have shown much confidence and give their fullest support to us. So as a government to school, we are giving our best to be a model to other schools. Our students are so talented that in every competition they are ready as their teachers. So our students are not only excellent academic also they should excel in particular activities. We are so proud. And beside these, our school we also make eco clubs and language clubs also. Thanks to our education department who has given to our school in their school and also getting our teaching to our students. In order to improve the students of the our teachers, the guidance of our dedicated headmaster, we are taking special classes which makes parents our classes. Lastly, I would like to thank our Government Maulana Azad Model School, Lashkar Mohalla, Mysore. Thank you one and all and enjoy the next program. Thank you. ಬಹುಶಃ ಶೈಕ್ಷಣಿಕ ವರ್ಷದ ಪ್ರತಿ ಹೆಜ್ಜೆ ನಮ್ಮ ಶಾಲೆಯ ಪ್ರಗತಿ ಮತ್ತು ಸಾಧನೆಯನ್ನ ತಮ್ಮೆಲ್ಲರ ಮುಂದೆ ತೆರೆದಿಟ್ಟಿರತಕ್ಕಂತ ರೇಷ್ಮೆ ಮೇಡಮ್ ರವರಿಗೆ ತುಂಬ ಹೃದಯದ ಧನ್ಯವಾದಗಳು. ಇದೀಗ ವೇದಿಕೆಯ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ನನ್ನ ಎಲ್ಲ ಗಣ್ಯರಿಗೆ ಒಂದು ಶಾಲೆಯ ಪರವಾಗಿ ಕಿರು ಕಾಣಿಕೆಯನ್ನ ಅರ್ಪಿಸುತ್ತಿದ್ದೇವೆ. ದಯವಿಟ್ಟು ಎಲ್ಲರೂ ಕೂಡ ಸ್ವೀಕರಿಸಬೇಕು. ಈ ವೇದಿಕೆಯಲ್ಲಿ ಹಾಜರಾಗಿರುವಂತಹ ಅತಿಥಿ ಮಹೋದಯರಿಗೆ ಸನ್ಮಾನ ಕಾರ್ಯಕ್ರಮ. ಮೊದಲನೇದಾಗಿ ಶ್ರೀಮತಿ ಶಿಲ್ಪಾ ಮೇಡಮ್, ಜಿಲ್ಲಾ ಅಧಿಕಾರಿಗಳು, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ, ಮೈಸೂರು. ನಂತರ ನಮ್ಮೆಲ್ಲರ
ಪ್ರೀತಿಯ ಮಕ್ಕಳ ಅಚ್ಚುಮೆಚ್ಚಿನ ಮುದ್ದು ಪುಟಾಣಿ ಅಂತಾನೆ ಹೇಳ್ಬೋದು. ಸದಾ ನಮ್ಮ ಪ್ರತಿ ಹೆಜ್ಜೆಯಲ್ಲೂ ಕೂಡ ನಮ್ಮ ಜೊತೆಗೆ ಬೆನ್ನೆಲುಬಾಗಿ Good afternoon, respected dignitaries and Taluk officer and dear principals. On our teachers for their inspiring and motivating the student. Give them a big applause. So education is not just the academics. It's all about skills and morals, values, and creating a positive individual. He can be a good politician or he can be a good businessman tomorrow. So one thing I would like to say is always be determined. So and this annual day is not just a showcasing talent. It is a reflecting on overall journey of learning, growth and journey growth. Everything. So actually I am not well, so I couldn't talk. But yesterday our headmaster called me. He had frequently called me and told to attend for this. He invited me. So though I was not well, just for the sake of students, I came today and stood here. So just for the concern of our student, I came today. So at last, of my speech, I would like to offer my my heartfelt thanks to all parents for their continuous support and participation. And at last, I would like to thank for and participation. ಜೀವರಿಗೆ ದರಾ ಬೇಂದ್ರೆಯವರ ನಮ್ಮೆಲ್ಲರನ್ನ ಪ್ರೋತ್ಸಾಹಿಸಿದಂತಹ ಶ್ರೀಮತಿ ಶಿಲ್ಪಾ ಮೇಡಮ್ ಅವರಿಗೆ ಶಾಲೆಗೆ ನಡೆಸಿಕೊಡಬೇಕೆಂದು ವೇದಿಕೆ ಮೇಲೆ ಹಾಜರಾಗಿದ್ದಂತಹ ಎಲ್ಲ ನನ್ನ ಪ್ರೀತಿಯನ್ನು ಜೋರಾಗಿ ಚೊಪ್ಪೆಯೊಂದಿಗೆ ಸ್ವಾಗತಿಸಿ ಮೊಹಮ್ಮದ್ ಫೈಸಲ್ ಪಾಷಾ ಮತ್ತು ಸಾದಿಕಾ ಬಾನು ಆರ್ವೈ.
ಮೊಹಮ್ಮದ್ ಫೈಜಲ್ ಪಾಷಾ. ಓಕೆ, ಅವರ ಪರವಾಗಿ 10ನೇ ತರಗತಿಯ ವಿದ್ಯಾಭ್ಯಾಸವನ್ನು ಮಾಡುತ್ತಿರುವಂತಹ ಅವರ ತಮ್ಮ ಫೈಜಾನ್ ವೇದಿಕೆಯ ಮೇಲೆ ಆಗಮಿಸಬೇಕು. ತುಂಬಾ ಹೆಚ್ಚಿನದಾಗಿ ಕೂಡ ಶ್ರಮ ಪಟ್ಟು ಬರ್ತಾ ಇದ್ದಾನೆ, ಅದು ನಮ್ಮ ಪುಣ್ಯವೇ ಸರಿ. ಮೊಹಮ್ಮದ್ ಫೈಜಲ್ ಪಾಷಾ 625ಕ್ಕೆ 585 ಅಂಕಗಳನ್ನು ಗಳಿಸಿ ನಮ್ಮ ಶಾಲೆಗೆ ಕೀರ್ತಿಯನ್ನು ತಂದಿರುತ್ತಾರೆ. ಅವನಿಗೆ ನಮ್ಮ ಶಾಲೆಯ ಪರವಾಗಿ ಅಭಿನಂದನೆಯನ್ನ ಶಿಲ್ಪಾ ಮೇಡಮ್ ಅವರಿಗೆ ಶಾಲೆಯ ಪರವಾಗಿ, ವೈಯಕ್ತಿಕವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಎಲ್ಲರಿಗೂ ನಮಸ್ಕಾರ. ವಾರ್ಷಿಕೋತ್ಸವ ಹಾಗೆ 2024 SSLC ಪರೀಕ್ಷೆಯ ಬಯಕೆ ಸಿದ್ಧರಾಗಿ ಹೊರಟು ನಿಂತಿರುವಂತಹ ಮಕ್ಕಳಿಗೆ ಬೀಳ್ಕೊಡುಗೆ ನೀಡುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿಕೊಟ್ಟಂತಹ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಜಿಲ್ಲಾ ಅಧಿಕಾರಿಗಳಾಗಿರುವಂತಹ ಶ್ರೀಮತಿ ಶಿಲ್ಪಾ ಅವರೇ, ಈ ನಿಜಾಮಿಯಾ ಕ್ಯಾಂಪಸ್ನ ಶೈಕ್ಷಣಿಕ ಕನಸುಗಾರರು, ಶಾಲೆಗಳ ಬಗ್ಗೆ ಅಪಾರ ಕಾಳಜಿಯನ್ನು ಹೊಂದಿರುವಂತವರು, ಇಲ್ಲಿ ವ್ಯಾಸಂಗ ಮಾಡ್ತಿರುವಂತಹ ಸಮುದಾಯದ ಎಲ್ಲ ಮಕ್ಕಳಿಗೆ ಒಂದು ಒಳ್ಳೆಯ ಗುಣಮಟ್ಟದ ಶಿಕ್ಷಣ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ಕಟಿಬದ್ಧರಾಗಿ ಕೆಲಸವನ್ನ ಮಾಡ್ತಿರುವಂತಹ ಮಾಜಿ ಕಾರ್ಪೊರೇಟರ್ ಆಗಿರುವಂತಹ ಶ್ರೀ ನಾಜರುದ್ದೀನ್ ಬಾಬು ಅವರೇ, ಈ ಶಾಲೆಯ ಕ್ರಿಯಾಶೀಲ ಪ್ರಾಂಶುಪಾಲರಾಗಿರುವಂತಹ ಶ್ರೀ ಸುನೀಲ್ ಕುಮಾರ್ ಅವರೇ, ಹಾಗೆ ಮೌಲಾನಾ ಆಜಾದ್ ಮಾದರಿ ಶಾಲೆ ಶೋಭಾ ಗಾರ್ಡನ್ ಇಲ್ಲಿಯ ಪ್ರಾಂಶುಪಾಲರಾಗಿರುವಂತಹ ಶ್ರೀಮತಿ ಅನಸೂಯ ಅವರೇ, ನಿಜಾಮಿಯಾ ಪ್ರೌಢಶಾಲೆಯ ಸಹ ಶಿಕ್ಷಕರಾಗಿರುವಂತಹ ಮಿತ್ರರೇ, ಹೆಸರನ್ನು ನಾವೆಲ್ಲರೂ ಕೇಳಿದ್ದೀರಿ. ಭಾರತದ ಸ್ವಾತಂತ್ರ್ಯ ಸಂದರ್ಭದಲ್ಲಿ ವಹಿಸಿದಂತ ಅತ್ಯಂತ ಕಿರಿಯ ವ್ಯಕ್ತಿ ಇವರು. ಗಾಂಧೀಜಿಯವರಿಗೆ ಬಹಳ ಅಚ್ಚುಮೆಚ್ಚಿನ ವ್ಯಕ್ತಿಯಾಗಿದ್ರು. ಕಾರಣ ಅವರಲ್ಲಿದ್ದಂಥ ಪಾಂಡಿತ್ಯ, ಜ್ಞಾನ ಅಪಾರವಾಗಿತ್ತು. ಮತ್ತೆ ಅಷ್ಟೇ ದೊಡ್ಡ ಮಟ್ಟದ ದೇಶಭಕ್ತಿ ಕೂಡ ಅವರಲ್ಲಿತ್ತು. ಬಹಳ ಸರಳ ಸಂಪನ್ನರಾಗಿದ್ರು. ಜೊತೆಗೆ ಅವರಲ್ಲಿ ಇಡೀ ಭಾರತದ ಬಗ್ಗೆ, ಅಖಂಡ ಭಾರತದ ಬಗ್ಗೆ ತನ್ನದೇ ಆದಂತಹ ಕನಸು ಕೂಡ ಇತ್ತು. ಜೊತೆಗೆ ಭಾರತ ದೇಶ ಸ್ವಾತಂತ್ರ್ಯಗೊಂಡಂತ ಸಂದರ್ಭದಲ್ಲಿ
ಒಂದು ದಿಕ್ಕು ದಿಸೆಯನ್ನ ನೀಡಲಿಕ್ಕೆ ಅಂತ ವ್ಯಕ್ತಿ ಇವರೇ ಆಗಿದ್ರು. ಇವರನ್ನ ಜನರು ನೇಮಿಸ್ತಾರೆ. ಕಾರಣ ಮೌಲಾನಾ ಆಜಾದ್ ಅವರಿಗೆ ಇದ್ದಂತ ಶಿಕ್ಷಣ ಆಸಕ್ತಿ, ಅವರ ಜ್ಞಾನ ಮತ್ತೆ ಅವರ ಸಾಮರ್ಥ್ಯ ಆಗಿತ್ತು. ಶ್ರೀಯುತರು ಇಡೀ ದೇಶದ ಶಿಕ್ಷಣ ವ್ಯವಸ್ಥೆಯನ್ನ ಸುಧಾರಣೆ ಮಾಡಲಿಕ್ಕೆ ಅಪಾರವಾದ ಕಾರ್ಯಗಳನ್ನು ರಾಷ್ಟ್ರೀಯ ಶಿಕ್ಷಣ ಕೈಗೊಳ್ಳಿ ದೇಶದಲ್ಲಿ ಶಿಕ್ಷಣ ಎಲ್ಲರಿಗೆ ಸಿಗುವಂತೆ ಮಾಡಿದರು. ಅಂತ ಮಹಾನ್ ವ್ಯಕ್ತಿಯ ಹೆಸರಿನಲ್ಲಿ ಇರುವಂತಹ ಶಾಲೆ ಇದಾಗಿದೆ, ಆಜಾದ್ ಮಾದರಿ ಶಾಲೆ. ಈ ಶಾಲೆಯ ಮತ್ತೊಂದು ಕಥೆ ಇದೆ. ಏನದು ಅಂತಂದ್ರೆ, ನಮ್ಮೆಲ್ಲರ ನೆಚ್ಚಿನ ನಾಯಕರು, ಇದೇ ಕ್ಷೇತ್ರದ ಮಾನ್ಯ ಶಾಸಕರು, ಮಾಜಿ ಶಿಕ್ಷಕರು ಶಿಕ್ಷಣ ಸಂದರ್ಭದಲ್ಲಿ ಅಸಂಖ್ಯಾತ ಮಕ್ಕಳಿಗೋಸ್ಕರ ಈ ಶಾಲೆಯನ್ನ ತೆರೆಯುವಂತ ಕನಸನ್ನ ಕಂಡು ಅದೊಂದು ಅಮೋಘವಾದಂತ ಚಿಂತನೆ, ಅದ್ವಿತೀಯ ಅಂತ ಅನ್ಬಹುದು. ಆದರೆ ಅದು ಎಷ್ಟರ ಮಟ್ಟಿಗೆ ಸಾಕಾರಗೊಂಡಿದೆ ಅನ್ನೋದಾದ್ರೆ, ತನ್ವೀರ್ ಸೇಠ್ ಸಾಹೇಬ್ರು ಈ ಶಾಲೆಗಳ ಬಗ್ಗೆ ಯಾವ ಮಟ್ಟದ ದೊಡ್ಡ ಕನಸನ್ನ ಕಂಡಿದ್ದರೋ ಆ ಕನಸು ಮೀರುವ ರೀತಿಯಲ್ಲಿ ಇಂದು ಕರ್ನಾಟಕ ರಾಜ್ಯದಲ್ಲಿ ಮೌಲಾನಾ ಆಜಾದ್ ಮಾದರಿ ಶಾಲೆಗಳು ಅನುಷ್ಠಾನಗೊಂಡಿದೆ. ಇಂಗ್ಲಿಷ್ ಮಟ್ಟದಲ್ಲಿ ಅಲ್ಪಸಂಖ್ಯಾತ ಮಕ್ಕಳಿಗೆ ಶಿಕ್ಷಣವನ್ನು ನೀಡುವಂತಹ ನಿಟ್ಟಿನಲ್ಲಿ ಇಡೀ ಕರ್ನಾಟಕದಾದ್ಯಂತ ಸುಮಾರು 400 ಶಾಲೆಗಳು ಇವತ್ತು ಅನುಷ್ಠಾನ ಆಗಿದೆ. ಅದಕ್ಕೆ ಕಾರಣಕರ್ತರಾದಂತವರು ಶ್ರೀ ತನ್ವೀರ್ ಸೇಠ್ ಸಾಹೇಬ್. ಜೊತೆಗೆ ಎಂತ ಅದ್ಭುತ ಕಲ್ಪನೆ, ಶಾಲಾ ಶಿಕ್ಷಣ ವ್ಯವಸ್ಥೆಯಲ್ಲಿ ಕರ್ನಾಟಕ ಸರ್ಕಾರದ ವ್ಯವಸ್ಥೆಯ ಒಳಗಡೆ ಮೌಲಾನಾ ಆಜಾದ್ ಮಾದರಿ ಶಾಲೆಗಳಿಗೆ ಇರುವಂತಹ ಅನುಕೂಲ ಸೌಕರ್ಯಗಳು ಯಾವುದೇ ಇಲಾಖೆಯಲ್ಲಿ ಕೂಡ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಈ ಶಾಲೆಗೆ ಓದುವಂತಹ ಮಕ್ಕಳಿಗೆ ಆಂಗ್ಲ ಮಾಧ್ಯಮದಲ್ಲಿ ಶಿಕ್ಷಣ ಪಡೆಯಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಈ ಶಾಲೆಯಲ್ಲಿ ಮಾಡುವ ಮಕ್ಕಳಿಗೆ ಉಚಿತವಾಗಿ ಪಠ್ಯಪುಸ್ತಕವನ್ನು ವ್ಯವಸ್ಥೆ ಮಾಡಿದ್ದಾರೆ. ಈ ಶಾಲೆಯಲ್ಲಿ ಇರುವಂತಹ ಮಕ್ಕಳಿಗೆ ಉಚಿತವಾಗಿ ಮಾಡಿದ್ದಾರೆ. ಉಚಿತವಾಗಿ ಯೂನಿಫಾರ್ಮ್ ಕೊಡುವಂತ ವ್ಯವಸ್ಥೆ ಮಾಡಿದ್ದಾರೆ. ಉಚಿತವಾಗಿ ಮಕ್ಕಳಿಗೆ ಶೂ ಕೊಡುವ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಆ ರೀತಿಯಲ್ಲಿ ಈ ಶಾಲೆಗಳಿಗಾಗಿ ಮಾಡಿದ್ದಾರೆ. ಮಕ್ಕಳಿಗೆ ಉಪಹಾರ ಸಿಗುವ ಹಾಗೆ ಮಾಡಿದ್ದಾರೆ. ಮತ್ತೆ ಬಾಳೆಹಣ್ಣು ಸಿಗುವಂತೆ ಮಾಡಿದ್ದಾರೆ. ಈ ಎಲ್ಲ ಮಾದರಿ ಶಾಲೆಗಳಿಗೆ ಮಾತ್ರ, ಬೇರೆ ಯಾವುದೇ ಶಾಲೆಗೆ ಇಷ್ಟೊಂದು ದೊಡ್ಡ ಮಟ್ಟದ ಅನುಕೂಲ ಇಲ್ಲ. ಇದಕ್ಕೆ ಕಾರಣಕರ್ತರಾದಂತವರು ಶ್ರೀ ತನ್ವೀರ್ ಸೇಠ್ ಸಾಹೇಬ್ರು. ಅವರನ್ನ ಈ ಸಂದರ್ಭದಲ್ಲಿ ಈ ಶಾಲೆಯಲ್ಲಿ ಓದ್ತಿರುವಂತಹ ಮಕ್ಕಳು ಬಹಳ ಜಾಣರಿದ್ದಾರೆ, ಒಳ್ಳೆ ಶಿಕ್ಷಣ ವರ್ಗ ಇದೆ, ಪ್ರಾಂಶುಪಾಲರು ತುಂಬಾ ಚೆನ್ನಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಾಗೆ ಶಿಕ್ಷಣ ಇಲಾಖೆ ಸುತ್ತ ಒಳ್ಳೆಯಬೇಕು. ಶಾಲೆಗೆ ಏನು ಅನುಕೂಲಗಳು ಬೇಕು ಅದೆಲ್ಲವನ್ನೂ ಕೂಡ ಒದಗಿಸಿಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ತರಗತಿಯಲ್ಲಿ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಸಿಗಲಿಕ್ಕೆ